ಹಾಯ್ ನಮಸ್ಕಾರ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2 ನಾಳೆ 8/5/2026 ದಿನಾಂಕದಂದು ರಾಜ್ಯಶಾಸ್ತ್ರ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇರುತ್ತೆ. ಇಂದಿನ ವಿಡಿಯೋದಲ್ಲಿ MCQಗಳು ಹಾಗೆ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಹಾಗೆ 5 ಅಂಕದ ಪ್ರಶ್ನೆ ಹಾಗೆ 10 ಅಂಕದ ಪ್ರಶ್ನೆನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆದಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಂದಿನ ಹಿಸ್ಟ್ರಿ ಎಕ್ಸಾಮ್ ಯಾವ ರೀತಿ ಇರುತ್ತೋ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಬನ್ನಿ ಈಗಿನ ಒಂದು ವಿಡಿಯೋದಲ್ಲಿ MCQ ತಿಳ್ಕೊಳ್ಳೋಣ. ಪಾರ್ಟ್ ಎ ಸೆಕ್ಷನ್ ಕೊಟ್ಟಿರುವಂಥ 5 MCQಗಳಿಗೆ ಯಾವ ರೀತಿ ಉತ್ತರವನ್ನು ಇಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆ ಬರ್ಬೋದು. ಈ ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿ ಎಕ್ಸಾಮ್ ಒಂದಾಗಿರುತ್ತೆ. ಅಲ್ಲಿರೋ ಒಂದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ಬಂದಿದ್ದೀನಿ. ಸೊ ಒಂದನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದನ್ನು ಯಾವಾಗ ಜಾರಿಗೆ ಬಂದಿತ್ತು ಎಂಬುದನ್ನು ಗೊತ್ತಾಗುತ್ತೆ. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಅಂದರೆ ಆಪ್ಷನ್ ಬಿ ಭಾರತ ಸಂವಿಧಾನ ಆಗಿರುತ್ತೆ. ಅದಕ್ಕೆ ಜನವರಿ 26, 1950 ಜಾರಿಗೆ ಬರುತ್ತೆ. ಇದು ಭಾರತ ಸಂವಿಧಾನ ಚಿತ್ರದಲ್ಲಿ ನೋಡಿದರೆ. ಇನ್ನು ಎರಡನೇ ಪ್ರಶ್ನೆ, ಅಲ್ಲಿ ನೋಟವನ್ನು ನಾವು ಹಾಕ್ತೀವಿ ಇಲೆಕ್ಷನ್ನ ಸಂಬಂಧಪಟ್ಟಂತಲ್ಲಿ ನಾವು ಯಾವ್ದಾದ್ರು ಕೂಡ ನೋಟವನ್ನು ಒತ್ತಿದರೆ ಏನಾಗುತ್ತೆ ಅಂತ ಆಪ್ಷನ್ ಸಿ ನನ್ ಆಫ್ ದಿ ಅಬೋ ಅಂತ ಕರಿತೀವಿ ನಾವು, ಅಂದರೆ ಮೇಲಿನ ಅಲ್ಲಿ ಯಾವುದು ಅಲ್ಲ ಅಂತ ಕರಿತೀವಲ್ಲ ಅದೇ ರೀತಿ. ಮೂರನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಅಂತ ಕರೆದ್ರೆ ಅಲ್ಲಿ 3 ಬರ್ತವೆ. ಭಾರತ ಆಡಳಿತ ಸೇವೆಗಳು ಹಾಗೆ 2 ಭಾರತೀಯ ಅಂಚೆ ಸೇವೆಗಳು ಅನ್ನೋದು ತುಂಬಾ ಸೇವೆ ಆಗಿರುತ್ತೆ ಭಾರತದಲ್ಲಿ, ಅದಕ್ಕೆ 1 ಮತ್ತು 2 ಆಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಅಲ್ಲಿ ಮನು ಸಂಸ್ಕೃತಿಯನ್ನು ಅಂದರೆ ಕರಿತೀವಿ, ಅದಕ್ಕೆ ಅಳವಡಿಸಿದ ಇಸ್ವಿ ಅಂತ ಕರೆದಲ್ಲಿ ಸರಿಯಾದ ಆಪ್ಷನ್ಸ್ ಏನಾಗುತ್ತೆ ಡಿ ಆಗಿರುತ್ತೆ. ಅಲ್ಲಿ ಒಂದು ವೇಳೆ 200 ಕೊಟ್ಟರು ಕೂಡ ಅದಕ್ಕೆ ಆನ್ಸರ್ ಆಗುತ್ತೆ. ಏನದು ಮನುಸಮ್ಮತಿಯನ್ನು ಅಂತ ಕರಿತೀವಿ ನಾವು. ಓಕೆ, ಮನುಸಮಿತಿಯನ್ನು ಅಳವಡಿಸಿದ ಇಸ್ವಿ ತಡೆ ಇನ್ನೊಮ್ಮೆ ಓದ್ಕೊಳ್ಳಾಗುತ್ತೆ. ಸೊ ಮನುಸಮೃದ್ಧಿ, ಓಕೆ, ಮನುಸಮೃದ್ಧಿಯನ್ನು ಅಳವಡಿಸಿದ ಇಸ್ವಿ ಅಂತ ಕರಿತೀವಿ. ಎಸ್, ಓಕೆ. ಇನ್ನು 5ನೇ ಪ್ರಶ್ನೆ, ಪೆರೆಸ್ಟ್ರೋಯಕ್ ಮತ್ತು ಗ್ಲಾಸ್ಟನಾಟ್ಸ್ ಎಂಬ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಅಲ್ಲಿ ಮಿಖಾಯಲ್ ಅಲ್ಲಿ ಗೋಬರ್ಚಿವ್ ಅಂತ ಆಗಿರ್ತಾರೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಈ ಕೈಯಲ್ಲಿ ಕೊಟ್ಟಿರುವಂಥ ಖಾಲಿ ಬಿಟ್ಟು ಸಹ ನೋಡ್ಕೊಳ್ಳಿ. 6ನೇ ಪ್ರಶ್ನೆ, ನಿಮಗೆ ಇದು ಪ್ರಿಪರೇಟರಿ ಎಕ್ಸಾಮ್ ಅನ್ನು ಸಂಬಂಧಪಟ್ಟಂಥ ಪೂರ್ವಸಿದ್ಧತಾ ಪರೀಕ್ಷೆ 1ರಲ್ಲಿ ಇತ್ತು. 6ನೇ ಪ್ರಶ್ನೆ, ಡ್ಯಾಶ್ ಅನ್ನು ದ್ವಿಸರ್ಕಾರ ವ್ಯವಸ್ಥೆ ಎನ್ನುತ್ತೇವೆ, ಅಲ್ಲಿ ಡಯಾರ್ಕಿ ಅಂತ ಕರಿತೀವಿ. ಓಕೆ. 7ನೇ ಪ್ರಶ್ನೆ, ರೈತರ ಮೂಲ ಕಸುಬು ಅಂದರೆ ಕೃಷಿಯಾಗಿರುತ್ತೆ. 8ನೇ ಪ್ರಶ್ನೆ, ಅಲ್ಲಿ ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಅಂತ ಕರೆದಲ್ಲಿ ನೀವೇನು ಕರಿತೀವಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಓಮ್ ಬೂಡ್ಸ್ಮ್ಯಾನ್ ಅಂತ ಕರಿತೀವಿ. ಇನ್ನು 9ನೇ ಪ್ರಶ್ನೆ, ಡ್ಯಾಶ್ ವಿಷಯವು ಅಲ್ಲಿ ಸಮರವರ್ತಿ ಪಟ್ಟಿಯಲ್ಲಿ ಬರುತ್ತೆ, ಸಮರವರ್ತಿಯಲ್ಲಿ ಪಟ್ಟಿಯಲ್ಲಿ ಬರುತ್ತೆ ಅಂತ ನಾವು ಕಳೆದಲ್ಲಿ ಅದಕ್ಕೆ ಬರುತ್ತೆ. ಯಾವ ಪಟ್ಟಿ ಅದು ಸಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಸರಿಯಾಗಿ ಶಿಕ್ಷಣ ಎಂಬುದೊಂದು ಬರುತ್ತೆ ಅನಿಸುತ್ತೆ, ಶಿಕ್ಷಣ ಆಗಿರುತ್ತೆ. ಇನ್ನು ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯವನ್ನು ಬಲವನ್ನು ನಾವು ರಾಷ್ಟ್ರೀಯ ಶಕ್ತಿ ಎಂದು ಕರಿತೀವಿ. ಇದರಲ್ಲಿ ಯಾವುದೋ ಉತ್ತರ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ಇನ್ನು ಒಂದೇ ಶಿಬಿರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ, ಸೊ ಯಾವುದು ಬರುತ್ತೆ ಅಲ್ಲಿ ಜಿಯಾ ಉರ್ ರೆಹಮಾನ್ ಅಂತ ಬರುತ್ತೆ. ಸತಿ ಪದ್ಧತಿಯನ್ನು ನಿಷೇಧ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಆಗಿರ್ತಾರೆ. ಅಲ್ಲಿ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ, ವಿಶ್ವ ವ್ಯಾಪಾರಿ ಸಂಘಟನೆ. ಅಲ್ಲಿ ಸರ್ಕಲ್ ಅಲ್ಲಿ ಸಾರ್ಕನ್ ಶಿಲ್ಪಿ ಸರ್ ರಾಜೀವ್ ಗಾಂಧಿ ಆಗಿರ್ತಾರೆ. ಬಗಬಂಧು ಅನ್ನೋದು ಶೇಖ್ ಅಲ್ಲಿ ಮುಜಿಬುರ್ ರೆಹಮಾನ್ ಎಂಬುದು ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಅಧಿಕಾರವನ್ನು ಕಂಪನಿಯಿಂದ ಅಲ್ಲಿ ಕ್ರೌನಿಗೆ ವರ್ಗಾಯಿಸಿದ ಕಾಯ್ದೆ 1858ರ ರಾಣಿ ಘೋಷಣೆ ಮಾಡ್ತಾಳೆ. ಇನ್ನು ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಬಿ ಮೌಂಟ್ ಬ್ಯಾಟಿನ್ ಆಗಿರ್ತಾರೆ. ಭಾರತದಲ್ಲಿರುವಂಥ ಪಕ್ಷ ಪದ್ಧತಿ ಬಹುಪಕ್ಷ ಪದ್ಧತಿಯನ್ನು ಹೊಂದಿವೆ ನೋಡಿ. ಈ BJP, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷಗಳನ್ನ ನಾವು ಹೊಂದಿರ್ತೇವೆ. ಇನ್ನು 4ನೇ ಪ್ರಶ್ನೆ, ಶಾಸನ ಸಭಾ ಸ್ಥಾನ ತೆರೆದಾಗ 6 ತಿಂಗಳೊಳಗಾಗಿ ಆ ಸ್ಥಾನಕ್ಕೆ ನಡೆಯುವಂಥ ಚುನಾವಣೆ ಉಪಚುನಾವಣೆ ಅಂತ ನಾವು ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್. ಕೆಳಗೆ ಕೊಟ್ಟಿರುವಂಥ ಖಾಲಿ ಬಿಟ್ಟು ನೋಡೋಣ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು ಇಲ್ಲಿ ಕೊಟ್ಟಿರ್ತಾರೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ತಾರೆ. ಬಾಂಬೆಯನ್ನು 1960ರಲ್ಲಿ ವಿಭಜಿಸಲಾಗುತ್ತೆ. ಚುನಾವಣೆ ಮೂಲ ಪದ, ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಚುನಾವಣೆಯ ಮೂಲ ಪದ ಎಲಿಗರಿ ಎಂಬ ಪದ್ಧತಿ ಮೂಲಕ ಹಿಂದಿನ ಕಾಲದಲ್ಲಿ ಇಲೆಕ್ಷನ್ ನಡೀತಿತ್ತು. ಇನ್ನು 8ನೇ ಪ್ರಶ್ನೆ, ಕಮ್ಯುನಿಸ್ಟ್ ಪಕ್ಷದ ಅಸ್ತಿತ್ವಕ್ಕೆ ಬಂದಂತೂ 1924ರಲ್ಲಿ ಬರುತ್ತೆ. ಇನ್ನು ಹೊಂದಿಸಿಬರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ಪದಲಲ್ಲಿ ಅವರು ಮಾಡ್ತಾರೆ. ಡಯಾರ್ಕಿ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಇಲ್ಲಿ ರಿಪೀಟ್ ಆಗಿದೆ. ದ್ವಿಸರ್ಕಾರ ಪದ್ಧತಿ. ಮತದಾರ ಗುರುತಿನ ಚೀಟಿ ಸಂಬಂಧಪಟ್ಟಿದ್ದು ಅಲ್ಲಿ TN ಶೇಷನ್ಸ್ ಕರಿತೀವಿ. ಪ್ರಾದೇಶಿಕ ಪಕ್ಷ ಅನ್ನೋದು ನಿಮಗೆ ಡೌಟ್ ಇದೆ. ಡೌಟ್ ಏನಪ್ಪ ಅಂದರೆ ಅಲ್ಲಿ DMK ಕೇಳ್ಬೋದು, BJP ಎರಡರಲ್ಲಿ ಒಂದಾಗುತ್ತೆ. ನಾವು ಅನೌನ್ಸ್ಮೆಂಟ್ಗೆ BJP ಅಂತ ನಾವು ಕರಿತೀವಿ. ಅದು ಬಹುಪಕ್ಷದ ಪ್ರಾದೇಶಿಕವಾಗಿರೋದು. ಡೌಟ್ ಆಗಿದ್ರೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು, ಇದು ಇಂಪಾರ್ಟೆಂಟ್. 15ನೇ ಪ್ರಶ್ನೆ, EVM ಅನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ EVM ಅಲ್ಲಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅಂತ ಕರಿತೀವಿ. ಇನ್ನು ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. ಇನ್ನು 2 ಅಂಕದ ಪ್ರಶ್ನೆ ಓದ್ಕೊಳ್ಳಿ. ಇನ್ನು ಇಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ.
ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಬರೆಯಿರಿ. ಓಕೆ, ಇನ್ನು ರೋಮನ್ ನಂಬರ್ ಭಾಗ ಡಿ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇಲ್ಲಿ 2 ಅಂಕದ ಪ್ರಶ್ನೆ ಇದೆ, 1 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆ. ಇನ್ನು 2 ಅಂಕದ 2-3 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳಿವೆ, ಅವು ಓದ್ಕೊಳ್ಳಿ. ಇನ್ನು 5 ಅಂಕ ಪ್ರಶ್ನೆಗಳಿವೆ. ಅಲ್ಲಿ ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ಬರೆಯಿರಿ. ಮಹಿಳಾ ಚಳವಳಿಯನ್ನು ಕಾರಣಗಳೇನು. ಓಕೆ, ಅಷ್ಟು ನೋಡ್ಕೊಳ್ಳಿ. ಚಿತ್ರವನ್ನು ಗುರುತಿಸಿ ಮತ್ತು ಅದರ ಬಗ್ಗೆ ಸಂಬಂಧಪಟ್ಟಂಥ ಅಲ್ಲಿ ನೀವು ರಾಜಕಾರಣದ ಉಗಮಕ್ಕೆ ಕಾರಣವಾದ ಬರೆಯಿರಿ. ವಿಶ್ವ ಸಂಸ್ಥೆಯ ದೈವೋದ್ದೇಶಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಭಾಗ ಡಿಯಲ್ಲಿ ಕೊಟ್ಟಿರುವಂಥ 10 ಅಂಕದ ಪ್ರಶ್ನೆ ಅಲ್ಲ, 10 ಅಂಕದ ಪ್ರಶ್ನೆ ಕೊಟ್ಟಿರ್ತಾರೆ, ಅಷ್ಟು ನೋಡ್ಕೊಳ್ಳಿ. ಇಲ್ಲಿ ಚುನಾವಣಾ ಆಯೋಗದ ರಚನೆ, ಅಧಿಕಾರ, ಕಾರ್ಯಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವಂಥ ಅಡಚಣೆಗಳು ಮತ್ತು ಅವುಗಳ ಅಂದರೆ ಸೌಲಭ್ಯಗಳನ್ನ ಇರ್ಬೋದು ಅವನು ಕೇಳಿದರೆ. ಸೊ ಜಾಗತೀಕರಣದ ಮತ್ತು ಅರ್ಥ, ಮಹತ್ವ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಭಾರತದ ವಿದೇಶಾಂಗ ನೀತಿಯನ್ನು ಮೂಲ ತತ್ವಗಳನ್ನು ವಿವರಿಸಿ. ಬಿಟ್ಟರೆ ಇಲ್ಲಿ ದೃಷ್ಟಿ ವಿಕಲಚೇತ ವಿದ್ಯಾರ್ಥಿಗೆ ಮಾತ್ರ ಅನ್ವಯ ಆಗ್ತವೆ, ಅಷ್ಟು ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ಇಂದಿನ ಎಕ್ಸಾಮ್ ಯಾವ ರೀತಿ ಇತ್ತು ಎಂಬುದನ್ನು ಹಿಸ್ಟ್ರಿ ಸಂಬಂಧಪಟ್ಟಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋಲಿ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.